ಹೇಳಿ ಹೇಳ. ನಮ್ಮ ಸಾರಿಗೆ ಬಸ್ಸಲ್ಲಿ, ನನ್ನ ರಾಜ್ಯದ ಸಾರಿಗೆ ಬಸ್ಸಲ್ಲಿ ನನ್ನ ನಿರ್ವಾಹಕ, ನನ್ನ ರಾಜ್ಯದ ನಿರ್ವಾಹಕ ಮರಾಠಿಗರನ್ನು ಟಿಕೆಟ್ ಕೇಳೋದಕ್ಕೆ ಕನ್ನಡದಲ್ಲಿ ಕೇಳೋಕ್ಕಂತ ಕೇಳಿದಾಗ, ಕನ್ನಡದಲ್ಲಿ ಕೇಳಿ ಅಂದಿದ್ದಕ್ಕೆ ನಮ್ಮ ನಿರ್ವಾಹಕನ ಮೇಲೆ ಮರಾಠಿ ಕುರುಬರು ಹಲ್ಲೆ ಮಾಡಿ ರಾತ್ರೋರಾತ್ರಿ ಆ ಬಡ ನಿರ್ವಾಹಕನ ಮೇಲೆ ಪೋಕ್ಸೋ ಕಾಯ್ದೆ ಹಾಕಿದೆ. ಇವತ್ತು ಎಷ್ಟು ಮಟ್ಟಿಗೆ ನನ್ನ ರಾಜ್ಯದಲ್ಲಿ ಕನ್ನಡ ರಕ್ಷಣೆ ಮಾಡ್ತಿದೆ ನಮ್ಮ ಸರ್ಕಾರ ಅಂದರೆ, ರಾಜ್ಯ ರಸ್ತೆ ಸಾರಿಗೆ ಬಸ್ಸು ನಂದು, ನಿರ್ವಾಹಕ ಕನ್ನಡಿಗ, ಬೆಳಗಾಮು ನನ್ನ ರಾಜ್ಯ. ನನ್ನ ರಾಜ್ಯದಲ್ಲಿ 80 ಜನ ಬಸ್ಸಲ್ಲಿ ಪ್ರಯಾಣ ಮಾಡ್ತಾವ್ರೆ. ಅಲ್ಲಿ ಪೋಕ್ಸೋ ಪ್ರಕರಣ ಆಯಿತು ಅಂತೇಳಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ, ಆ ಕಂಪ್ಲೇಂಟ್ ತಗೊಂಡು ಆ ಬಡಪಾಯಿ ನಿರ್ವಾಹಕದ ಮೇಲೆ ಪೋಕ್ಸೋ ಕಾಯ್ದೆ ಹಾಕಿದ್ರಲ್ಲ, ಸರ್ಕಾರಕ್ಕೆ ಏನಾದರೂ ಆ ಮಂತ್ರಿಗಳಿಗೆ, ಆ ಶಾಸಕರಿಗೆ ಜ್ಞಾನ ಮರಳಿ ಇದೆಯಾ? ಕರ್ನಾಟಕದಲ್ಲಿ ಕನ್ನಡಿಗ ರಕ್ಷಣೆ ಆಗಬೇಕು. ಕನ್ನಡದ ಮೇಲೆ ಬೆಳಗಾಮಲ್ಲಿ ಮಾತ್ರ ಅಲ್ಲ, ಯಾವುದೇ ಭಾಗದಲ್ಲೂ ಕೂಡ ಕನ್ನಡದ ಮೇಲೆ ದೌರ್ಜನ್ಯ ಅಂದರೆ, ದಬ್ಬಳಿಕೆ ಆದರೆ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲಿಲ್ಲ ಸರ್. ಆ ಕಾರಣಕ್ಕೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ, ದಯಮಾಡಿ ರಾಜ್ಯ ಸರ್ಕಾರ ಗಮನಕ್ಕೆ ತರಬೇಕು. ಇವತ್ತೇನು ನಮ್ಮ ಸರ್ಕಾರದ ನೀತಿಗಳಿದ್ದಾವೆ, ಕನ್ನಡಿಗರನ್ನು ದುರ್ಬಳಕೆ ಮಾಡೋದು, ಬೇರೆ ಭಾಷೆಗಳನ್ನ ಓಲೈಕೆ ಮಾಡುವ ಮನಸ್ಥಿತಿ ನಮ್ಮ ಸರ್ಕಾರಕ್ಕಿದೆ. ಅದನ್ನು ಕೈ ಬಿಡಬೇಕು. ಕನ್ನಡಿಗನಿಗೆ ಎಲ್ಲೇ ಆದರೂ ಕೂಡ ಅವನ್ನ ಹೋಗಿ ಭೇಟಿ ಮಾಡಿ ಅವನಿಗೆ ಸಾಂತ್ವನ ಹೇಳೋ ಕೆಲಸನ ಎಲ್ಲ ನಮ್ಮ ಮಂತ್ರಿಗಳೊಬ್ಬರು ಮಾಡಿದ್ರು, ಸಾರಿಗೆ ಮಂತ್ರಿಗಳು. ಅದನ್ನು ಖಂಡಿತವಾಗ್ಲೂ ಒಪ್ಪಿಸ್ತೀವಿ, ಆ ನಡವಳಿಕೆ ಬೇಕು. ಆದರೆ ಅದೇ ಭಾಗದಲ್ಲಿ ಮಂತ್ರಿಗಳಿದ್ದಾರಲ್ಲ, ಇಬ್ಬಿಬ್ಬರು ಮಂತ್ರಿಗಳಿದ್ದಾರೆ ಬೆಳಗಾಮಲ್ಲಿ, ಆದರೆ ಯಾರು ಕೂಡ ಅದನ್ನು ಭೇಟಿ ಮಾಡಿಲ್ಲ, ಅವ್ರ ಕಷ್ಟ ಏನು ಅಂತ ಕೇಳಿಲ್ಲ. ಅದರಿಂದ ಇಂಥ ನಡವಳಿಕೆಗಳು ಹೋಗಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಯಾವುದೇ ಹಲ್ಲೆಗಳು ಭಾಷೆಗಳ ಮೇಲೆ ಆದರೆ ಖಂಡಿತವಾಗೂ ಕೂಡ ರಕ್ಷಣಾ ವೇದಿಕೆ ಖಂಡಿಸಿದೆ. ಆ ಕಾರಣಕ್ಕೆ ತಾವು ರಾಜ್ಯ